ವಾಗ್ಯಗಳ ಕೊಟ್ಟು ದಿನನಿತ್ಯ ಬೆಲೆ ಏರಿಕೆ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡುವುದರ ವಿರುದ್ಧ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಮಾಡಿದ್ದಲ್ಲದೆ ಎತ್ತಿನ ಗಾಡಿ, ಸೈಕಲ್ ಹಾಗೂ 4 ಚಕ್ರದ ವಾಹನವನ್ನು ದಾರದ ಮೂಲಕ ಎಳೆದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮೂಲಕ ಜನರಿಗೆ ಚಿಪ್ಪನ್ನು ಕೊಡುವ ಕೆಲಸ ಮಾಡುತ್ತಿದೆ. ಗುರುವಾರದಂದು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರಮುಖ ಹೆದ್ದಾರಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವುದನ್ನು ಹಮ್ಮಿಕೊಂಡಿದ್ದೇವೆ. ಈಗ ಎತ್ತಿನ ಗಾಡಿಯ ಮೂಲಕ ಡಿಸಿ ಕಚೇರಿವರೆಗೂ ತೆರಳಿ ಮನವಿ ಸಲ್ಲಿಸುತ್ತೇವೆ. ಎಸ್ಟಿ ನಿಗಮದಡಿ 1809 ಕೋಟಿ ರು ಭ್ರಷ್ಟಾಚಾರ ನಡೆದಿದ್ದು ಈಗಾಗಲೇ ಸಚಿವರ ತಲೆದಂಡ ಆಗಿದ್ದು, ಮುಖ್ಯಮಂತ್ರಿಗಳು ಹಾಗೂ ಅವರ ಸಂಪುಟ ಸಚಿವರುಗಳು ಕೂಡ ಸಹ ಭಾಗಿಯಾಗಿದ್ದಾರೆ ಎಂದು ದೂರಿದರು. ಗ್ಯಾರಂಟಿ ವಿಚಾರ ಬಂದಾಗ 3 ತಿಂಗಳ ಖಾತೆಗೆ ಹಣ ಕೊಡದೆ ತಡ ಹಾಕಿ ನಂತರ ಕೊಟ್ಟಿದ್ದಾರೆ. ಈ ಆಮಿಷಕ್ಕೆ ಜನರು ತಿರಸ್ಕರಿಸಿದ್ದಾರೆ. ಕಾಂಗ್ರೆಸ್ ಕೊಟ್ಟಿರುವ ಭಾಗ್ಯ ಕೇವಲ ಕಣ್ಣು ಒರೆಸುವ ಭಾಗ್ಯಗಳಾಗಿವೆ ಎಂದು ಇಡೀ ರಾಷ್ಟ್ರದ ಜನತೆ ಪರಿಗಣಿಸಿದ ಪ್ರಯುಕ್ತ ಬಿಜೆಪಿ ಎನ್ಡಿಎ ಒಕ್ಕೂಟದ ಬಹುಮತದೊಂದಿಗೆ ಸರ್ಕಾರ ರಚಿಸಿದೆ ಎಂದು ಹೇಳಿದರು. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಹಲವಾರು ಭಾಗಿಗಳ ಆಸೆ ಆಮಿಷಗಳನ್ನು ತೋರಿಸಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರವು ಇಡೀ ಕರ್ನಾಟಕ ಜನತೆ, ಅದರಲ್ಲೂ ಬಡವರ ಹೊಟ್ಟೆಗೆ ಒಡೆಯುವಂತ ಕೆಲಸ ಮಾಡುತ್ತಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ಕೊಟ್ಟರೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡವರ ಮೇಲೆ ತೆರಿಗೆಯನ್ನು ಹೆಚ್ಚಾಗಿ ಇರುವ ಕೆಲಸ ಮಾಡಿದೆ ಎಂದು ದೂರಿದರು. ದಿನನಿತ್ಯ ಬೆಲೆ ಏರಿಕೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿರುವುದು, ಇದರಿಂದ ಬರುವ ತೆರಿಗೆ ಹಣವನ್ನು ತಮ್ಮ ಭಾಗಿಗಳಿಗೆ ಉಪಯೋಗ ಮಾಡುವುದಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ವೇಳೆ ನಾವು ಬೆಲೆ ಏರಿಕೆ ಮಾಡಿದಾಗಿ ಯಾವ ಆಶ್ವಾಸನೆ ಕೊಟ್ಟಿರುವುದಿಲ್ಲ. ಇಡೀ ಕರ್ನಾಟಕದ ಜನತೆಗೆ ಚಿಪ್ಪನ್ನು ಕೊಡುವ ಕೆಲಸ ಯಾವುದಾದರೂ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಎಂದು ನೇರ ಆರೋಪ ಮಾಡುವುದಾಗಿ ಹೇಳಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, ವೇಣುಕುಮಾರ್, ಶೋಭನ್ ಬಾಬು, ಎಚ್ಎನ್ ನಾಗೇಶ್, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ರೇಣ್ಕುಮಾರ್, ಪುನೀತ್, ಯೋಗೇಶ್, ಹರ್ಷಿತ್, ಅಡಗೂರು ಬಸವರಾಜು, ಬಿಎಚ್ ನಾರಾಯಣಗೌಡ, ಆನಂದ್, ಅಶ್ವಥ್, ಉಮಾರವಿ, ಪ್ರಕಾಶ್, ನೇತ್ರ ಮಂಜುನಾಥ್, ಕುಸುಮ, ಶೋಭಾ, ಗಣೇಶ್, ಶೀಲಾ ಅಣ್ಣಪ್ಪ, ಎಸ್ಟಿ ಚಂದ್ರು, ಗಗನ್ ಗಾಂಧಿ, ಶಿವಕುಮಾರ್, ರಾಜ್ಕುಮಾರ್ ಇತರರು ಉಪಸ್ಥಿತರಿದ್ದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡವರ ಮೇಲೆ ತೆರಿಗೆಯನ್ನ ಹೆಚ್ಚಾಗಿ ಏರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಿನನಿತ್ಯ ಬೆಲೆ ಏರಿಕೆ ಇರ್ಬೋದು. ಈಗ ಮೊನ್ನೆ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಇದರಿಂದ ಬರ್ತಕ್ಕಂಥ ಟ್ಯಾಕ್ಸ್ ಗಳಿಂದ ನಾವು ಭಾಗ್ಯಗಳಿಗೆ ಉಪಯೋಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದೇ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಜನಗಳಿಗೆ ಬೆಲೆ ಏರಿಕೆ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಿಲ್ಲ. ಇವತ್ತು ಇಡೀ ಕರ್ನಾಟಕ ಜನತೆಗೆ ಚಿಪ್ಪನ್ನ ಕೊಡ್ತಕ್ಕಂಥ ಕೆಲಸವನ್ನ ಯಾವ್ದಾದ್ರು ಸರ್ಕಾರ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ನಾನು ನೇರ ಆರೋಪ ಮಾಡ್ತೀವಿ. ದಲಿತರ ಪರವಾಗಿದ್ವಿ, ಪರಿಶಿಷ್ಟ ಜಾತಿ ಪರವಾಗಿದ್ವಿ, ಪರಿಶಿಷ್ಟ ಪಂಗಡ ಪರವಾಗಿದ್ವಿ ಅಂತ ಹೇಳ್ತಕ್ಕಂಥ ಸರ್ಕಾರ 25,000 ಕೋಟಿ ಪರಿಶಿಷ್ಟ ಜಾತಿಯ ಹಣವನ್ನ ದುರ್ಬಳಕೆ ಮಾಡೋದ್ರ ಮುಖಾಂತರ ಮೊನ್ನೆ ಪರಿಶಿಷ್ಟ ಪಂಗಡದ ನಿಧಿಯಿಂದ ಇರತಕ್ಕಂತ 187 ಕೋಟಿ ಹಣವನ್ನ ಅದನ್ನು ಕೂಡ ದುರ್ಬಳಕೆ ಮಾಡಿ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಹಗಲ್ ದರೋಡೆಯನ್ನು ಮಾಡ್ತಾ ಇದೆ ಅಂತ ಹೇಳಿ ನೇರ ಆರೋಪವನ್ನ ಮಾಡ್ತೀನಿ. ನಿಜವಾಗ್ಲೂ ಕೂಡ ಬಡವರ ಬಗ್ಗೆ ಕಾಳಜಿ ಇದ್ರೆ, ಬಡವರ ಬಗ್ಗೆ ಪ್ರೀತಿ ಇದ್ರೆ ನಿಜವಾಗ್ಲೂ ಕೂಡ ಉತ್ತಮವಾದ ಭಾಗ್ಯಗಳನ್ನ ಜನಗಳಿಗೆ ಕೊಡ್ತೀವಿ. ನಮ್ದು ಒಳ್ಳೆ ಸರ್ಕಾರ ಅಂತ ಏನಾದ್ರು ನಿಮಗೆ ನೈತಿಕತೆ ಇದ್ರೆ ಮೊದಲು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಬೆಲೆನ ಏರಿಕೆ ಮಾಡಿದಿರಾ, ಇವತ್ತು ಮಧ್ಯರಾತ್ರಿಯಿಂದ ಕಡಿಮೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ, ನೀವೇನಾದ್ರು ಮುಂದಿನ ದಿನಗಳಲ್ಲಿ ಈ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು